ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋದವರು. ಆತ್ಮೀಯರೇ, ಕಸಪ ಅಂದರೆ ಕನ್ನಡ ಸಾಹಿತ್ಯ ಪರಿಷತ್, ಇದರ ಅಧ್ಯಕ್ಷರ ಸಲುವಾಗಿ ಇವತ್ತು ಟೀಕೆ ಟಿಪ್ಪಣಿಗಳು ವಿರೋಧ ಎಲ್ಲ ವ್ಯಕ್ತ ಆಗ್ತಾ ಇದ್ದಲ್ಲ. ಆದರೆ ಅದಕ್ಕೆ ಯಾವುದಕ್ಕೂ ಕ್ಯಾರೆ ಅನ್ನೋದಂಥ ಮನಸ್ಥಿತಿಯಲ್ಲಿದ್ದಾರೆ ನಮ್ಮ ಮಹೇಶ್ ಜೋಶಿ ಅವರು. ಅವ್ರ ಮೇಲೆ ಕೇಸ್ಗಳು ಹಾಕಲಾಗಿದೆ, ಕೋಬಡಿ ಮೂಲಕ, ಇಲಾಖೆ ಮೂಲಕ ಲೆಕ್ಕಪತ್ರ ಕೊಡುವುದಕ್ಕೆ ಹೇಳಿದ, ಕೊಟ್ಟಿದ್ದೆಲ್ಲ ಹೇಳಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಅದೇನು ಸುಲಭವಾಗಿ ಮನೆಯು ಗಿರಿಕೆ ಎಲ್ಲ ಅನ್ನೋದು ಅಷ್ಟ ಸತ್ಯದ. ಯಾಕಂದ್ರೆ ಈಗಾಗಲೇ ಅದು ರುಚಿ ಉಂಡಿದ್ದಾರೆ ಅವರು, ಏನದ ಎಂತ ಆ ಥರದ್ದೇ. ಮತ್ತು ಅವರು ಸಾಹಿತ್ಯವಾಗಿ ಬಂದವರಲ್ಲ, ಅವರು ಸಾಹಿತ್ಯಕ್ಕೆ ಅನುಕೂಲ ಮಾಡಬೇಕಂತೂ ಅದರಲ್ಲಿ ಬಂದವರಲ್ಲ. ಅಧಿಕಾರ ಹುಡ್ಕೋಬೇಕು, ನಾವು ಕನ್ನಡ ಸೇವಕರು ತೋರಿಸ್ಕೋಬೇಕು ಅನ್ನೋಂಥ ನಡೆಯವರಷ್ಟ. ಈ ದಿಸೆಯಲ್ಲೇ ನಮ್ಮ ಮೀನಾಕ್ಷಿ ಬಾಳಿಯವರು, ಇವರೊಬ್ಬ ದೊಡ್ಡ ಸಾಮಾಜಿಕ ಹೋರಾಟಗಾರರು, ಚಿಂತಕರು, ದಿಟ್ಟರು, ಸಮತಾವಾದದಲ್ಲೇ ಸಮಾಜವಾದದಲ್ಲಿ ನಂಬಿಕೆ ಇಟ್ಟಂಥವರು. ಅವರು ಈ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ಮಹೇಶ್ ಜೋಶಿ ಅವರು ಒಂದಿಷ್ಟು ಮಾತುಗಳನ್ನು ಮಾತಾಡಿದ್ದಾರೆ. ಆ ಟಿಪ್ಪಣಿ ಒಂದು ಸ್ವಲ್ಪ ನಾವು ನೋಡ್ಕೊಂಡು ಅದೇನಪ್ಪ ಅವ್ರು ಹೇಳಿದರು ಅಂಥದ್ದು. ನಮ್ಮ ಮೀನಾಕ್ಷಿ ಬಾಳಿಯವರು ಅನ್ನೋದು ಕಡೆ ಶ್ರೀಮತಿ ಮೀನಾಕ್ಷಿ ಬಾಳಿಯವರು ಹೇಳಿದ್ದಾರೆ. ಅವರು ಒಂದು ಮಾತು ಹೇಳ್ತಾರೆ ಮಧ್ಯದಾಗೆ, ಕನ್ನಡ ಸಾಹಿತ್ಯ ಪರಿಷತ್ತಿನ ಚುನಾವಣೆಯಲ್ಲಿ 100 ಕೋಟಿ ರೂಪಾಯಿ ಹಣದ ಹೊಳೆ ಹರಿಯುತ್ತಿದೆ. ದೊಡ್ಡ ಆರೋಪ ಇದೆ. ಅದು ಕನ್ನಡ ಸಾಹಿತ್ಯದ ಪರಿಷತ್ತದ ಮತ್ತು ಸರ್ಕಾರ ನಡೆಯುತ್ತಿರುವಂಥ ಒಂದು ಸಂಸ್ಥೆ, ಅಲ್ಲಿ ಲಕ್ಷ 100 ಕೋಟಿ ರೂಪಾಯಿ ಹರಿಸೋದ ಅವರು ಆರೋಪ ಮಾಡ್ತಾ ಇದ್ದಾರೆ. ಈ 100 ಕೋಟಿ ರೂಪಾಯಿ ಹರಿಸ್ಬೇಕಾದ್ರೆ ನಾವು ದುಡ್ಡು ಎಲ್ಲಿಂದ ತರಬೇಕು? ಪಾಪ ಯಾರೋ ಇವತ್ತು ಮಹೇಶ್ ಜೋಶಿಯಲ್ಲಿ ಮತ್ತೊಬ್ಬಿರಲಿ ಗೆಲ್ಲೋದಕ್ಕಾಗಿ 100 ಕೋಟಿ ರೂಪಾಯಿ ಹರಿಸ್ತಾರೆ ಅವರು. ಅಂದಾಗ ಪ್ರಾಮಾಣಿಕರಲ್ಲಿ ಅಧ್ಯಕ್ಷರಾಗಲಿ ಅಂದ್ರೆ ಹೆಂಗೆ ಆಗಲಿಕ್ಕೆ ಸಾಧ್ಯ ಅನ್ನೋದು ಮೂಲಭೂತ ಪ್ರಶ್ನೆ ಇಲ್ಲದ. ಯಾಕ್ರಿ ಇಂಥ ಸಂಸ್ಥೆಗಳು ಸಹಿತ ದುಡ್ಡು ಹರಿಸುವಂಥದ್ದು? ಇವತ್ತು ಇಷ್ಟೊಂದು ಕೆಟ್ಟು ಹೋಗಿದೆ ಚುನಾವಣೆ ಪದ್ಧತಿಗಳು. ದುಡ್ಡಿಲ್ಲ ಯಾವುದೇ ಚುನಾವಣೆ ಗೆಲ್ಲಕ್ಕೆ ಸಾಧ್ಯ ಇಲ್ವ ನಾವು ಇವತ್ತು ಅನ್ನುವಂಥ ಮಾತು. ಯಾಕೆಂದರೆ ಒಂದು ಪ್ರಜಾಪ್ರಭುತ್ವ ಇರಲಿ, ಪ್ರಜಾಪ್ರಭುತ್ವ ನೆಲೆ ಕನ್ನಡ ಸಾಹಿತ್ಯ ಪರಿಷತ್ತಾಗಲಿ, ಇಲ್ಲಿ ಒಳ್ಳೊಳ್ಳೆ ಸಾಹಿತಿಗಳು ಅದರ ಅಧ್ಯಕ್ಷ ಆಗಲಿ, ಒಬ್ಬರು ಹಿಡಿದು ಕೊಡೋದು ಬೇಕಾಗಿಲ್ಲ ಅನ್ನೋ ಪ್ರಜಾಪ್ರಭುತ್ವ ನೆಲೆಗಟ್ಟಿನಲ್ಲಿ ಆ ಸಂಸ್ಥೆಯನ್ನು ಕಟ್ಟಿಕೊಂಡ ಆ ದಿಸೆಯಲ್ಲೇ ಇವತ್ತು ಕಸಪ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಆಯ್ತಪ್ಪ ಅಂತ ತಿಳ್ಕೊಂಡಿದ್ವಿ. ಅದು ಈಗ ಬರುತ್ತಿರುವಂಥ ಈ ಮಾತುಗಳು ನಮ್ಮನ್ನೆಲ್ಲ ಗಾಬರಿಗೊಳಿಸುವಂಥದ್ದು. 100 ಕೋಟಿ ಅಂದ್ರೆ ಸಣ್ಣ ಅಮೌಂಟ್ ಅಲ್ಲ ಅದು. ಅಷ್ಟೊಂದು ದುಡ್ಡನ್ನು ಇಲ್ಲಿ ಖರ್ಚು ಮಾಡಿದ್ದಾರೆ. ಅವ್ರು ಅಲ್ಲಿ ಗಳಿತಾರೆ ಆಮದು ಬೇರೆ. ಆದ್ರೆ ಇಲ್ಲಿ ಅವ್ಯವಹಾರಗಳು ಆಗಿದ್ದಾವಲ್ಲ, ಈಗಾಗಲೇ ಆರೋಪಗಳಿದ್ದಾವೆ ಸಾಕಷ್ಟು. ಅವುಗಳ ಬಗ್ಗೆ ಎಲ್ಲರೂ ಇವ್ರು ಹೇಳ್ತಾ ಇದ್ದಾರೆ. ಬಟ್ ತನಿಖೆ ಆಗಬೇಕಲ್ಲ, ಅದು ತನಿಖೆ ಆದಾಗ ಗೊತ್ತಾಗುವಂಥದ್ದು. ಏನೂ ಆಗಲಿ, ಇತ್ತೀಚಿನ ದಿನಗಳಲ್ಲಿ ನಾವು ನೋಡ್ತಾನೂ ಇದ್ವಿ ಈ ವಿಷಯದಲ್ಲ. ಆದಷ್ಟು ಇಲ್ಲಿ ದುಡ್ಡಿದ್ದಂಥವರು ಜಿಲ್ಲಾಧ್ಯಕ್ಷರಾಗೋದು, ತಾಲೂಕು ಅಧ್ಯಕ್ಷರಾಗೋದು, ಸಾಹಿತ್ಯ ಪರಿಷತ್ತಿದ್ದ ಕಸಪ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗ ಹಣವಂತರು ಮಾತ್ರ ಕಾಣ್ತಾ ಇದ್ದಾರೆ. ಇಲ್ಲಿ ಸಾಹಿತಿಗಳು, ಅದರಲ್ಲಿ ವರ್ಕ್ ಮಾಡಿದಂಥವರು, ನಿಜವಾದ ಕವಿಗಳು ಇಲ್ಲಿ ಅಧ್ಯಕ್ಷರು ಇತ್ತೀಚಿನ ದಿನದೊಳಗೆ ಆಗ್ತಾನೆ ಇಲ್ಲ. ಯಾಕಂದ್ರೆ ಸಾಹಿತ್ಯ ಪರಿಷತ್ತು ಅಂದರೆ ಸಾಹಿತಿಗಳಿಗೆ ಕೂಡಿದಂಥದ್ದು, ಅವ್ರಿಗೆ ಇರುವಂಥದ್ದು. ಅಲ್ಲಿ ಇವರೇ ಇಲ್ಲ. ಮಹೇಶ್ ಜೋಶಿ ಅವರು ಏನಪ್ಪ ಇವರು ಸಾಹಿತಿ ಏನು? ಇದ್ರ ಹಿಂದೆ ಕೆಲವು ಮಂದಿ ಬಂದು ಹೋಗಿದ್ದಾರೆ, ಈಗ ಇಲ್ಲಂತಲ್ಲ. ಅವ್ರು ಯಾರು ಸಾಹಿತಿಗಳ? ಯಾವುದೋ ಒಂದೆರಡು ಪುಸ್ತಕ ಬರೋದು ಏನೋ ಮಾಡಿ ಅವ್ರು ಬರೆದಾರೋ ಯಾರ ಕಡೆ ಬರ್ಸಿದಾರೋ ಗೊತ್ತಿಲ್ಲ. ಇವತ್ತು ಹಂಗೆ ನಮ್ಮ ಮಿತ್ರರೊಬ್ಬರು ಮಾತಾಡ್ತಾ ಹೇಳಿದರು, ಪೇಚ್ರಿಗಳು 50,000 ಮಾರ್ತಾ ಇದ್ದೆ ಅವ್ರಿಗೆ ಅಂತೇಳಿ. 50,000 1 ಲಕ್ಷಕ್ಕೂ ಪೇಚ್ ನಾವು ಬರೆದು ಕೊಡ್ತೀವಿ ರೀ, ನಮಗೆ 50,000 ತೊಗೊಂಡು ಪೇಚ್ರಿ ಹಾಕೈತ್ರಿ. ಅದ್ರ ಪೇಚ್ರಿ ಆಗೋದ್ರಲ್ಲೂ ಮಾಡೋದ್ರಲ್ಲಿ ಮಾಫಿಯಾ. ಏನು ಮಾಡ್ಬೋದು ಪಿ ಎಚ್ ಡಿ ಮಾಡೋದನ್ನು? ಇಂಥ ಪಿ ಎಚ್ ಡಿ ಮಾಡೋರು, ಡಾಕ್ಟರೇಟ್ ಮಾಡೋರು ಏನನ್ನು ಕೊಡ್ಬೋದು ಕನ್ನಡ ಸಾಹಿತ್ಯಕ್ಕೆ? ಇದು ನಿಜವಾಗಿಯೂ ಎಲ್ಲರೂ ನಾವು ಕಳ್ಪಡುವಂಥ ವಿಷಯ ಆಗಿದೆ ಇವತ್ತು. ಅದಕ್ಕೆ 100 ಕೋಟಿ ರೂಪಾಯಿ ಹಣದ ಹೊಳೆ ಹರಿತಿದ್ದಿಲ್ಲ ಇಲೆಕ್ಷನ್ದಾಗ. ಅಂದಾಗ ಒಬ್ಬ ಸಜ್ಜನ, ಯೋಗ್ಯ, ಪ್ರಾಮಾಣಿಕ ಸಾಹಿತಿ ಇಲ್ಲಿ ಬಂದು ಕೂಡಪ್ಪ ಅಂದ್ರೆ ಹೆಂಗೆ ಕೊಡ್ಲಿಕ್ಕೆ ಸಾಧ್ಯದ? ಮತ್ತು ತನ್ನ ಬದುಕತನಗೆ ನಿಗದೆ ಇದ್ದಾಗ ಒಬ್ಬ ಸಾಹಿತಿ ಬದುಕ್ತೀನಿ ಕನ್ನಡದಲ್ಲೇ ಅಥವಾ ಭಾರತೀಯ ಯಾವುದೇ ಭಾಷೆಯಲ್ಲೇ, ಏನೋ ಉತ್ತರ ಭಾರತದಲ್ಲಿ ಸ್ವಲ್ಪ ಹಿಂದಿ ಏನೋ ಭಾಳ ಜನ ನೋಡ್ತಾರೆ, ಓದ್ತಾರೆ ಅಂತ ತಿಳ್ಕೊಂಡು ಒಂದಿಷ್ಟೇನು ಮಾರ್ಕೆಟ್ ಇರ್ಬೋದು ಹೋಲಿಸ್ತದ. ಬಟ್ ನಮ್ಮ ಕನ್ನಡದಲ್ಲಂತೂ ನನಗೆ ಇವತ್ತಿನ ಮಟ್ಟಿಗೆ ಹೇಳ್ಬೇಕಪ್ಪ ಅಂತಂದ್ರೆ ಅಂತ ಹೇಳ್ಕೊಳ್ಳುವಂಥ ನಮ್ಮಲ್ಲೇ ಬರೋದು ಬದುಕುವ ಸಾಹಿತಿಗಳು ಭಾಳ ಕಡಿಮೆ, ರೇರೆಸ್ಟ್ ಆಫ್ ದ ರೇರ್. ಅವ್ರ ಬದುಕವ್ರ ಕಷ್ಟ ಆಗ್ಯದ ಅಂದಾಗ ಒಬ್ಬ ನಿಜದ ಕವಿ, ಕಲಾಕಾರ, ಲೇಖಕ ಇದರ ಅಧ್ಯಕ್ಷ ಆಗ ಸಾಧ್ಯತೆ ಏನು ಅಂತ ದೊಡ್ಡ ಪ್ರಶ್ನೆ ಇದು. ಅದಕ್ಕೆ ಇಂಥ ಮಂದಿರ ಬರ್ತಾ ಇದ್ದಾರೆ ಇಲ್ಲಿ.
ಮೈ ಜೋಶಿ ಅಂತವರು, ಇದರಿಂದ ಕೆಲವೊಬ್ಬರು ಬಂದು ಹೋಗಿದ್ದಾರೆ ಅಂಥವರು ಅಧಿಕಾರಿಗಳು, ಇವರೆಲ್ಲರೂ ಇವತ್ತೇನು ದೊಡ್ಡ ಸಾಹಿತಿಗಳು. ನಿಜವಾದ ಸಾಹಿತ್ಯ ಎಲ್ಲಿ ಮೂಲೆ ಹೋಗಿಬಿಟ್ಟಿದ್ದಾರೆ. ಪಾಪ ಅವ್ರು ಬದುಕೋದು ಕಷ್ಟ ಇದೆ ನಿಜವಾದ ಸಾಹಿತಿಗೆ. ನಾವಿಲ್ಲಿ ಸುತ್ತಮುತ್ತ ಅನೇಕ ಕವಿಗಳು ನೋಡ್ತಾ ಇದ್ವಿ, ಕಲಾಕಾರ ನೋಡ್ತಾ ಇದ್ವಿ. ಪಾಪ ಬದುಕ ಅಂದಂದು ಈಗ ನಡೆಯೋದು ಕಷ್ಟ ಇರೋಲ್ಲ. ಅಂದಾಗ ಅವರು ಇಲೆಕ್ಷನ್ ನಿಂತು ಆರಿಸಿ ದುಡ್ಡು ಖರ್ಚು ಮಾಡಿ ಅಧ್ಯಕ್ಷ ಆಗ್ತಾರೋ ದೂರದ ಕನಸು. ಅಷ್ಟೆಲ್ಲ ಮಾಡವ ಅವ್ನು ದುಡ್ಡು ಹೊಡೆದೇ ಇರ್ತಾನೆ. ಅವ್ನು ನೈತಿಕವಾಗಿ ಕೇಳಿ ಹೋಗಿ ನಮ್ಮ ಕವಿಗಳಿಗೆ ಯಾವುದೂ ಸಾಹಿತ್ಯಗಳಾದ್ರು ಏನಿದೆ. ಯಾಕಂದರೆ ಅವರು ಈ ದುಡ್ಡನ್ನು ಉಪಯೋಗ ಮಾಡ್ಕೊಂಡಿರ್ತಾರೆ. ಅವ್ರನ್ನ ದುಡ್ಡು ತೊಗೊಂಡು ಮತ್ತೇನು ಮಾಡಿ ಪಾರ್ಟಿಗಳು ಮಾಡಿಸಿ ಏನೋ ಮಾಡಿರ್ತಾರೆ ಇವರೆಲ್ಲ. ಅಂದಾಗ ಅವ್ರು ಏನು ಮಾಡಿದರು ಇವತ್ತು ಎಸ್ ಸರ್ ಅನ್ನೋಂಥ ಪ್ರಸಂಗ. ಹೀಗಾಗಿ ಇವತ್ತು ನಮ್ಮ ಕಸಾಪ ಇದ್ದಿದ್ದು ಯಾರ್ಯಾರ್ದೋ ಕೈಯಲ್ಲಿ ಸಿಕ್ಕೊಂಡು ತನ್ನ ಪವಿತ್ರತೆಯನ್ನು ಕಳ್ಕೊಳ್ತಾ ಇದೆಯಾ ಅಂತೇಳಿ ಇದು ಬಹಳ ದೊಡ್ಡ ಪ್ರಶ್ನೆ ಆಗಿಬಿಡವೆ ಇವತ್ತು. ಈ ಪ್ರಶ್ನೆ ಬಗ್ಗೆ ಇತ್ತೀಚೆಗೆ ಒಂದಿಷ್ಟು ಬಾಯಿ ಬಿಡ್ತಾ ಇದ್ದಾರೆ ಕೆಲವೊಂದು ಮಂದಿ. ಸಿದ್ದರಾಮಯ್ಯನಂಥವರು ಮತ್ತು ಇನ್ನೂ ಕೆಲವೊಂದು ಜನ ಬರ್ತಾರೆ ಫ್ರೆಂಡ್ಸ್ ಎಲ್ಲ ಸರ್ಕಲ್ಲ. ಬಂಜಗಿರಿ ಜಯಪ್ರಕಾಶ್ ಅವರು ಇನ್ನೂ ಬಹಳಷ್ಟು ಜನ ಇದ್ದಾರೆ. ಇಲ್ಲ ಅಂತಲ್ಲ, ತೆರೆ ಮರೆಯ ಒಂದು ಹೂವಿನಂಗೆ ಇದ್ದಾರೆ ಜನ. ಆದರೆ ಇವ್ರು ಮುಂದೆ ಬರ್ತಾನೆ ಇಲ್ಲ. ಈಗೇನೋ ಒಂದಿಷ್ಟು ಬಂದಿದ್ದಾರೆ, ಇನ್ನೂ ಬರಬೇಕು ಅದರಲ್ಲ. ಇದು ಪ್ಯೂರ್ ಆಗಿ ಸಾಹಿತಿಗಳದ್ದು ಆಗಬೇಕಿದು. ಸಂಘಟನೆ ಅವರ ಅಧ್ಯಕ್ಷರಾಗಬೇಕು. ಅದಕ್ಕೆ ಸರ್ಕಾರ ಒಂದಿಷ್ಟು ಅನುಕೂಲ ಮಾಡಬೇಕು. ಆರ್ಥಿಕ ಅಷ್ಟು ಸಾಕಂತ ಈ ಜನ ಯಾಕೆ ಬೇಕು ಅಂತ ಇವರು ಉದ್ಯೋಗ ಮಾಡ್ಕೊಂಡಿದ್ದಾರೆ. ಇವತ್ತು ನಿಮಗೂ ಗೊತ್ತದ, ನಮಗೂ ಗೊತ್ತದ. ಎದ್ದ ತಕ್ಷಣ ಘೋಷಣೆ ಮಾಡೋದು ಜಯ ಜಯ ಕನ್ನಡಾಂಬೆ ಅನ್ನೋದು, ದುಡ್ಡು ವಸೂಲಿ ಮಾಡೋದು. ಹಪ್ತಾವಸರಗಾರರು ಇದ್ದಾರೆ ಅಲ್ಲೇ. ಕನ್ನಡ ಹೆಸರಲ್ಲಿ ಉದ್ಯೋಗಗಳು ಮಾಡ್ತಾಯಿದ್ದಾರೆ, ದಂಧೆ ಮಾಡ್ತಾಯಿದ್ದಾರೆ. ಸಾಹಿತ್ಯ ಹೆಸರಲ್ಲಿ ದಂಧೆ ಮಾಡ್ತಾಯಿದ್ದಾರೆ. ಅಲ್ಲಿ ಪಬ್ಲಿಷರ್ ಹಿಡ್ಕೊಳ್ಳೋದು, ಪಬ್ಲಿಷರ್ಗಿಂತ ಅಲ್ಲಿ ಪ್ರಿಂಟರ್ ಹಿಡ್ಕೊಳ್ತಾನೆ, ಮತ್ತಾರು ಹಿಡ್ಕೊಳ್ತಾನೆ, ಗೌರ್ಮೆಂಟ್ ಹಿಡ್ಕೊಂಡು ಒಂದಿಷ್ಟು ಬುಕ್ ಪ್ರಿಂಟ್ ಹಾಕೋತಾನೆ, ದುಡ್ಡು ಮಾಡ್ಕೊತಾನೆ, ಹೋಗ್ತಾನೆ. ಹಿಂಗೆ ಈ ಸಾಹಿತ್ಯ ರಚನೆ ಹಿಡ್ಕೊಂಡು, ಕವನ ರಚನೆ ಹಿಡ್ಕೊಂಡು, ಎಲ್ಲ ಪುಸ್ತಕ ಮಾಡೋಲ್ಲಿ ಹಿಡ್ಕೊಂಡು ಎಲ್ಲ ಕಡೆಯೂ ಈ ಒಂದು ಅಪವಿತ್ರವಾದಂಥ ಸಂಬಂಧಗಳು ಬೆಳೀತಿರೋದ್ರಿಂದ ಇವತ್ತು ನಾವು ನಿಜವಾಗಿಯೂ ಒಳ್ಳೆಯ ಸಾಹಿತ್ಯ ಬರಲಿ, ನಮ್ಮ ಮನಪರಿವರ್ತನೆ ಮಾಡುವಂಥ ಒಂದು ಕಾವ್ಯ ಬರಲಿ, ಕಾದಂಬರಿ ಬರಲಿ, ಲೇಖನ ಬರಲಿ ಅಂತಿಲ್ಲ. ಇವತ್ತು ನೋಡಿರಿ, ಧಾರಾವಾಹಿಗಳ ಸಹಿತ ನೋಡಿರಿ, ಯಾವುದೋ ಒಂದು ಟಿ ವಿ ಆನ್ ಮಾಡಿರಿ, ಧಾರಾವಾಹಿ ನೋಡಿರಿ, ಎಲ್ಲ ರಿಚ್ ರೀ. ಧಾರಾವಾಹಿ 1 ವರ್ಷ 2 ವರ್ಷ ನಡೀತಾ ಇರ್ತಾವೆ. ಅಲ್ಲಿ ಏನೂ ಇರೋದಿಲ್ಲ. ಹತ್ಯೆ ಸೃಷ್ಟಿ, ಜಗಳ, ಗಂಡ ಇದು ಜಗಳ, ಇದು ಬಿಟ್ಟು ಮತ್ತೊಂದು ಇಲ್ಲ. ಮೋಸ ಮಾಡೋದು, ಸುಳ್ಳು ಹೇಳೋದು, ಇಂಥವನ್ನೇ ಕಲಿಸುವಂಥದ್ದು. ಟೆಕ್ನಿಕಲಾಗಿ ಏಕೇನು ಮಾತಾಡಿ ಹೋಗಿಬಿಡುವಂಥದ್ದು. ಮನೆ ನೋಡ್ರಿ, 6 ಮನೆಗಳು. ಈ ಪರಿಸ್ಥಿತಿ ಇವತ್ತು ಬಂದವ. ಇಂಥ ಪ್ರಸಂಗದಲ್ಲ ನಮ್ಮ ಮೀನಾಕ್ಷಿ ಬಾಳೆಯವರು ಮಾತುಗಳನ್ನು ಮಾತಾಡಿದ್ದು ನಾವು ಇಲ್ಲಿ ಗಮನಿಸಬೇಕಾಗ್ಯದ. ಪರಿಷತ್ತು ಇಂದು ಕನ್ನಡ ವಿರೋಧಿಗಳ ಕೈಯಲ್ಲಿದೆ. ಇದು ಭಾಳ ನೋವಿಂದ ಹೇಳ್ತಾ ಇದ್ದಾರೆ. ಕನ್ನಡ ವಿರೋಧ ಯಾರು ಮಾಡ್ತಾರೆ? ಕನ್ನಡ ಬೆಳೆಸ್ಬೇಕನ್ನೋ ಅವ್ರು ಇಲ್ಲಿಲ್ಲ. ಕನ್ನಡ ವಿರೋಧಿಗಳ ಕೈಯಲ್ಲಿದೆ. ಪರಿಷತ್ತಿನ ಬಿಕ್ಕಟ್ಟು ಕನ್ನಡ ಭಾಷೆ ಅಳಿವಿನ ಪ್ರಶ್ನೆ ಆಗಿದೆ. ಈ ಪರಿಷತ್ತಿನ ಬಿಕ್ಕಟ್ಟಿನಿಂದಾಗ ಕನ್ನಡ ಉಳಿತಿದ್ದು ಇಲ್ಲೋ ಅನ್ನೋದು ಅದು ಸ್ವಲ್ಪ ಪ್ರಶ್ನೆ ಆಗಿದೆ. ಇವತ್ತು ಕನ್ನಡವನ್ನು ಉಳಿಸಿ ಬೆಳೆಸುವಂಥವ್ರು ಇವರೆಲ್ಲ ಅನ್ನೋಂಥ ಪ್ರಶ್ನೆ ಮೂಡಿಸ್ಲಿಕ್ಕೆ ಅನ್ನೋಂಥ ಮಾತು ಮಾತಾಡಿದ್ದಾರೆ. ಕಸಾಪ ಇತಿಹಾಸದಲ್ಲೇ ಪ್ರಸಕ್ತ ಅಧ್ಯಕ್ಷರ ಅವಧಿ ಕರಾಳ ಯುಗ ಎಂದು ದಾಖಲಾಗಬೇಕು. ಇವ್ರು ಏನಿದ್ದಾರೆ ಮೈ ಜೋಶಿ ಅವರಿಗೆ, ಇವರ ಒಂದು ಸಮಯ ಏನೈತಿ ಇದು ಕರಾಳ ಯುಗ ಆಗಬೇಕು ಅಂತ. ಯಾಕಂದರೆ ಪೂರ್ತಿಯಾಗಿ ಅದರ ನೈತಿಕತೆ ಅಧಪತನಕ್ಕಾಗ್ಯದ, ಅಧಪತನ ಹಾದಿ ಹೇಳೋದ. ಹೀಗಾಗಿ ಈ ದಿಶೆಯಲ್ಲಿ ಮೈ ಜೋಶಿ ಅವರು ದೊಡ್ಡ ಕೊಡುಗೆ ಕೊಟ್ಟರು ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ತ ಇವತ್ತು ಈ ಮಟ್ಟಕ್ಕೆ ಬರೋದಕ್ಕೆ ಅನ್ನುವಂಥ ಮಾತು ಹೇಳ್ತಾ ಅತ್ಯಂತ ನೋವಿಂದ ಹೇಳ್ತಾ ಇದ್ದಾರೆ. ಇಂಥ ಚುನಾವಣೆಗಳು ಚುನಾವಣೆಗಳು ಬೇಕಾ ಅನ್ನೋಂಥ ಪ್ರಶ್ನೆ ನಾವು ಮಾಡಬೇಕಾಗಿದೆ. ಮೀನಾಕ್ಷಿ ಬಾಳೆಯವರಂಥ ನೋವು ಉಳ್ಳಂಥ ನೋವು ಇರುವಂಥ ಅನೇಕ ವ್ಯಕ್ತಿಗಳಿದ್ದಾರೆ. ಆದರೆ ಅವ್ರ ಶಕ್ತಿ ಸಾಲೋದಿಲ್ಲ. ಯಾಕೆಂದರೆ ಇವ್ರದ್ದು ಏನಿದು ಒಂದು ಪೇಪರ್ ಸ್ಟೇಟ್ಮೆಂಟ್ ಆಗಿ ಹೋಗ್ತದೆ ವಿನ ಆ ಮೂಲ ವ್ಯಕ್ತಿ ಇದೆಯಲ್ಲ ಮೈ ಜೋಶಿ ಅಂತ ಭಂಡರಿಗೆ ಇಲ್ಲೇ ಈ ಮಾತನ್ನು ಬಳಸಬೇಕಾಗ್ತದೆ. ಅವ್ರು ಯಾವುದಕ್ಕೂ ಹಿಂದೆ ಮುಂದೆ ನೋಡುವಂಥ ಮಂದಿಲ್ಲ. ನಮಗೆ ಅಧಿಕಾರಿಗಳು ಸಾಕು ತಮ್ಮ ಬೃಹತ್ಯವ್ರು ಕಾಣ್ತಾರೆ. ಅವರು ಈಗಾಗಲೇ ಇವ್ರು ಟೀಕೆ ಮಾಡೋದು ಈಗಾಗಲೇ ಅವ್ರು ರಾಜೀನಾಮೆ ಕೊಟ್ಟು ಹೋಗ್ಬೇಕಾಗಿತ್ತು, ಹೋಗಿಲ್ಲ. ಅದನ್ನು ಎದುರಿಸಿ ಕೆತ್ತು ತೋರಿಸ್ತಾರೆ ಅನ್ನೋ ಹಠಕ್ಕೆ ಬಿದ್ದಿದ್ದಾರೆ. ಅಷ್ಟಲ್ಲ, ನಾವು ಸಜ್ಜನದ್ದು ಇನ್ನೂ ಪೋಸ್ ಕೊಡ್ತಾ ಇರ್ತಾರೆ. ಆದರೆ ಅನ್ನೋದು ಅವು ಯಾವ ನಡೆದು ಖರೆ ಅಂತೇಳಿ ಅವ್ರ ವಿರೋಧಿಗಳೆಲ್ಲ ಇವತ್ತು ಮಾತಾಡ್ತಿದ್ದಾರೆ. ಸಿದ್ದರಾಮಯ್ಯನವರಾಗಿರ್ಬೋದು, ಈಗ ಮೀನಾಕ್ಷಿ ಬಾಳೆಯವರಾಗಿರ್ಬೋದು, ಇಂಥ ಅನೇಕರೆಲ್ಲ ಹೇಳ್ತಾ ಇದ್ದಾರೆ. ಆದರೆ ಅವ್ರ ಜೊತೆಗಿದ್ದವ್ರು ಯಾರಪ್ಪ ಅಂದ್ರೆ ಕನ್ನಡವನ್ನು, ಕನ್ನಡ ಸಾಹಿತ್ಯವನ್ನು, ಭಾಷೆಯನ್ನು ಒಂದು ದಂಧೆ ರೂಪದಲ್ಲಿ ಉಪಯೋಗ ಮಾಡೋರು ಅನ್ನೋದು ಮಾತ್ರ ಅಷ್ಟೇ ಸರಿ ಅಥವಾ ಕರೆ ಐತಿ ಅಂತ ಹೇಳ್ತಾ, ಇದು ಕನ್ನಡ ಸಾಹಿತ್ಯ ಪರಿಷತ್ತಿನ ಮೈ ಜೋಶಿಯವರ ಇವತ್ತಿನ ಸ್ಥಿತಿ ಗತಿ. ಇನ್ನು ಕನ್ನಡ ಸಾಹಿತ್ಯ ಪರಿಷತ್ತಿನ ಮುಂದಿನ ದಿನಗಳು ಏನು ಆದಾವು ಅನ್ನೋದು ಸಹಿತ ನಾವು ಎಚ್ಚರಿಕೆ ನೋಡಬೇಕಾಗಿತ್ತು ಹೇಳ್ತಾ, ಮೀನಾಕ್ಷಿ ಬಾಳೆಯವರ ಮಾತುಗಳನ್ನು ಮತ್ತೊಮ್ಮೆ ಮೆಲುಕಾಗ್ತಾ, ಇದು ನಿಜವಾಗಿಯೂ ಅವ್ರ ನೋವಿನಿಂದ ಹೇಳಂಥ ಮಾತದ. ಇದ್ರ ಬಗ್ಗೆ ನೀವು ಚಿಂತನೆ ಮಾಡಿರಿ. ನಿಜವಾದ ಸಾಹಿತಿಗಳು ಎಲ್ಲರೂ ಕೂಡ ಈ ಒಂದು ಕನ್ನಡ ಸಾಹಿತ್ಯ ಪರಿಷತ್ತನ್ನು ಬದಲಾಯಿಸುವ ಪ್ರಯತ್ನ ಮಾಡಿರಿ ಅಂತ ಹೇಳ್ತಾ, ಅದರ ಜೊತೆಗೆ H16 ನ್ಯೂಸ್ ಸಹ
ನಿಮ್ಮೊಂದಿಗೆ ಅಂದ್ರೆ ಹೇ ಸೀತಾರಾಮ್ ನ್ಯೂಸ್ ಕೂಡ ನಿಮ್ಮೊಂದಿಗೆ ಇದೆ ಅನ್ನುವಂಥ ಮತ್ತೊಂದು ಮಾತು ಮತ್ತೆ ಹೇಳ್ತಾ H60 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್ ಸತ್ಯದ ಕೈಗೊಂಡು ವಂದನೆಗಳು.